ಸೊ ಅವಾಗ ನನಗೆ ಎಲ್ಲರಿಗಿಂತ ಎಕ್ಸೈಟ್ ಆಗಿರೋದು ಏನು ಅಂದ್ರೆ ದಿಗಂತ್ ಅವ್ರ ಜೊತೆಗೆ. ನಾನು ಚಿಕ್ಕ ವಯಸ್ಸಿಂದಾನು ಮುಂಗಾರು ಮಳೆ ಗಾಳಿಪಟ ಅನ್ನೋ ಒಂದು ಮೂವೀಸ್ ನ ನೋಡ್ಬೇಕಿದ್ರೆ ನಾನು ಅವ್ರ ದೊಡ್ಡ ಫ್ಯಾನ್ ಆಗಿದ್ದೆ. ಲೈಕ್ ಐ ಯೂಸ್ ಟು ಫೀಲ್ ಲೈಕ್ ಇಸ್ ಮೋಸ್ಟ್ ಅಟ್ರಾಕ್ಟಿವ್ ಅಂತ. ಅವರ ಪಾತ್ರ, ಅವರ ಇನ್ನೋಸೆನ್ಸ್ ನಂಗೆ ತುಂಬಾ ಇಷ್ಟ ಆಗೋದು. ಸೊ ಪ್ರತಿ ಸಲ ಅವ್ರು ಬರ್ತಿರ್ಬೇಕಿದ್ರು ನಾನು ಎಲ್ಲೇ ಯಾವುದೇ ಚಾನಲ್ ಶಿಫ್ಟ್ ಮಾಡ್ತಿದ್ರು ಕೂಡ ನಾನು ನೋಡ್ತಿದ್ದೆ, ಥಿಯೇಟರ್ ನೋಡ್ತಿದ್ದೆ. ಸೊ ಅವ್ರ ಜೊತೆ ಅಭಿನಯ ಮಾಡುವಂತ ಒಂದು ಅವಕಾಶ ಸಿಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದರಲ್ಲೂ ನನ್ನ ಫೇವ್ರೇಟ್ ಅನ್ಬಿಟ್ಟು ನಾನು ಹೋಗ್ಬಿಟ್ಟು ಬೇಗ ಒಪ್ಕೊಂಡ್ಬಿಟ್ಟು ನಾನು ಹೋಗ್ಬಿಟ್ಟು ಸ್ಟೋರಿಯಲ್ಲಿ ಅಷ್ಟು ಇಂಟ್ರೆಸ್ಟೆಡ್ ಇರಲಿಲ್ಲ. ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರ ಜೊತೆ ನಾನು ಅಭಿನಯಿಸಬೇಕು ಅಂತ ನಂಗೆ ಆಸೆ ಇತ್ತು. ಅದರಲ್ಲೂ ಅವ್ರದ್ದು ನಂದು ಪಾತ್ರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿನೋ ಆ ಥರ ಇರಲಿಲ್ಲ. ಬಟ್ ಒಂದು ಸಾಂಗ್ ಒಂದು ಬರುತ್ತೆ, ಆ ಸಾಂಗ್ ಅಲ್ಲಿ ನಾನು ಅವ್ರ ಜೊತೆ ಒಂದು ಪೋರ್ಷನ್ ಮಾಡ್ತಿರ್ಬೇಕಿದ್ರೆ ನಾನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟಿಂಗ್ ನೋಡ್ತಿದ್ದೀನಿ, ಅವ್ರನ್ನ ಹಿಡ್ಕೊಂಡಿದ್ದೀನಿ, ಅವ್ರನ್ನ ಹಿಡ್ಕೊಂಡಿದ್ದಾರೆ. ಅವಾಗ ಐ ಟೋಲ್ಡ್ ದಿಸ್ ಇಸ್ ಅ ಡ್ರೀಮ್ ಮೂಮೆಂಟ್. ನಾನು ಯಾವತ್ತೂ ಅನ್ಕೊಂತಿದ್ದೆ ಲೈಕ್ ನಿಮ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ. ಈ ತರ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಇಸ್ ಇಟ್ ಅಂತ ಕೇಳಿದ್ರು, ಅವ್ರಿಗೂ ಸರ್ಪ್ರೈಸ್ ಆಯ್ತು. ಬಟ್ ಅದು ನಾನು ಹೇಳ್ಬೇಕಿತ್ತು ಅಂತ ಅನ್ಸಿತ್ತು, ಇವತ್ತಿಗೂ ಹೇಳ್ತೀನಿ.